ಬೆಂಗಳೂರು ಯಶವಂತಪುರ ಹತ್ರ ಮತ್ತಿಕೆರೆ ಊರಬ್ಬ ಸ್ನೇಹಿತರೆ. ಇವತ್ತಿಂದ 3 ದಿವಸ ಮಾಡ್ತಾರೆ ಊರಬ್ಬ. ಅಣ್ಣಮ್ಮ ಮಾರಮ್ಮ ಎಲ್ಲ ಕೂರಿಸಿ ಮಾಡ್ತಾರೆ ಊರಬ್ಬ. ಜಾತ್ರೆ ಥರ ಇಲ್ಲೆಲ್ಲ ಆಗಲಿ ಮಾಡಿದ್ದಾರೆ. ಈ ವರ್ಷವೇ ಈ ಥರ ಸೆಟ್ಟು ಜೋರಾಗಿ ಹಾಕಿ ಮಾಡಿರೋದು. ಎಲ್ಲ ಇಷ್ಟ ತನಕ ದೇವರಾಡು ಮೈಕಲ್ಲಿ ಜೋರಾಗಿ ಹಾಕಿದ್ರು. ವಿಡಿಯೋ ಮಾಡಿದ್ರೆ ಹಾಡುಗಳು ಪೂರ್ತಿ ಬರೋಂಗಿಲ್ವಲ್ಲ, ಕಾಪಿ ರೈಟ್ ಬರುತ್ತೆ, ಕಾಪಿ ಸ್ಟ್ರೈಕ್ ಬರುತ್ತೆ. ಸದ್ಯ ಹಾಡು ಸ್ಟಾಪ್ ಮಾಡಿದ್ದಾರೆ ಇವಾಗಲೇ ಟೈಮು 9:30 ಸ್ನೇಹಿತರೆ, ರಾತ್ರಿ 9:30. ಇವತ್ತು ಭಾನುವಾರ 24/5/2026 ಭಾನುವಾರ. ನೈಟು 9:30 ಆಗಿದೆ. ಊರಬ್ಬ ಮಾಡ್ತಾರಲ್ಲ ಇವತ್ತೇ. ಇನ್ನು 3 ದಿವಸ ಜೋರಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ. ಸಂಭ್ರಮ ಅಂದರೆ ಇನ್ನೂ ಜೋರಾಗಿ ಮಾಡ್ತಾರೆ. ನಾಳೆ ನಾಡಿದ್ದು ನೋಡಿ. ಇದು ಯಲ್ಲಮ್ಮ ತಾಯಿ ದೇವಸ್ಥಾನ, ಯಲ್ಲಮ್ಮ ತಾಯಿ ಗುಡಿ, ರೇಣುಕಾ ಯಲ್ಲಮ್ಮ ದೇವಿ ಮಾಡಿದ್ದಾರೆ. ಒಂದ್ಸಲ ಕೈ ಮುಗಿದ್ಬಿಡಿ, ಕ್ಲೋಸ್ ಮಾಡ್ತಾ ಇದ್ದಾರೆ ಡೋರು. ಕೈ ಮುಗಿದ್ಬಿಡಿ. ಯಲ್ಲಮ್ಮ ತಾಯಿ ದೇವಿ ಕೈ ಮುಗಿದ್ಬಿಡಿ ಬೇಗ ಸ್ನೇಹಿತರೆ. ತಾಯಿ ನಮ್ಮವ್ವ ಎಲ್ಲರಿಗೂ ಒಳ್ಳೇದು ಮಾಡು. ಜಗದೀಶ್ವರಿ ಮೈಕಲ್ ಮಾಸ ಬೆಕ್ಕು ಕೂಡ ಬಂದಿದೆ ನೋಡಿ ಅಲ್ಲಿ. ಓಕೆ, ಥ್ಯಾಂಕ್ ಯು. ನೋಡಿದ್ದಕ್ಕೆ ಇನ್ನೂ ಅಲಂಕಾರ ನಾಳೆ ನಾಡಿದ್ದೆಲ್ಲ ಚೆನ್ನಾಗಿರುತ್ತೆ. ಅದೇ ಎದುರುಗಡೆ ಈಶ್ವರನ ದೇವಸ್ಥಾನ ಐತೆ ನೋಡಿ. ಅಣ್ಣಮ್ಮ ಮತ್ತಿಕೆರೆ ಕೂರಿಸಿರೋದು. ಒಳಗಡೆ ಹೋಗ್ತೀನಿ, ಲಗೇಜ್ ಇತ್ತು ಕೈಯಲ್ಲಿ, ಅದಕ್ಕೋಸ್ಕರ. ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ. ಸ್ನೇಹಿತರು ಸಮೋಸಾ ಕಚೋರಿ ಮಾರಕ್ಕೆ ಕುಂಕುಮ ತಗೊಳ್ಳೋಣ. ದೀಪ ಉರಿತೈತೆ. ಮೂರ್ತಿ ತಗೊಳ್ಳಿ. ಎಷ್ಟು ದಿನ ಇಟ್ಟಿರ್ತಾರಪ್ಪ? 3 ದಿವಸ ಇರಬೇಕಲ್ಲ. 3 ದಿವಸ. ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ. ಈ ಸಲನೇ ಅಲ್ವಾ ಜೋರಾಗಿ ಮಾಡ್ತಾ ಇರೋದು? ಇದೇ ಫಸ್ಟ್ ಟೈಮು. ಓಕೆ, ಥ್ಯಾಂಕ್ ಯು. ಲಗೇಜ್ ಇಟ್ಕೊಂಡು ಬಂದಿದ್ದೆ. ಕೂತಿದ್ದಾರೆ ಎಲ್ಲ ಹೊರಗಡೆ. ಈ ಸಲನೇ ಫಸ್ಟ್ ಇಡ್ತಾಯಿದ್ರು. ಇಷ್ಟು ಜೋರಾಗಿ ಮಾಡ್ತಾ ಇರೋದು ಇದೇ ಫಸ್ಟ್. ನೈಟು 9:30-10 ಗಂಟೆ ಆಗೈತಲ್ಲ, ಜನ ಯಾರೂ ಇಲ್ಲ. ಇಲ್ಲೇ ಈಶ್ವರನ ದೇವಸ್ಥಾನ ಇದೆ.
ಈಶ್ವರನ ದೇವಸ್ಥಾನ ಈ ಸಲ ಅಂತೂ ತುಂಬ ಜೋರಾಗಿ ಮಾಡಿದ್ದಾರೆ. ನಾವು ನಾಳೆ ನಾಡಿದ್ದು ಬಂದು ಪೂಜೆ ಮಾಡಿಸ್ಬೇಕು. ನೋಡೋರಲ್ಲ ಊರ ಹಬ್ಬ ಅಂತ ಎಲ್ಲ ಏರಿಯಾದಲ್ಲೂ ಊರ ಹಬ್ಬ ಅಂತ ಅಣ್ಣಮ್ಮ ಮಾರಮ್ಮಂಗೆ ಕೂರಿಸ್ತಾರಲ್ಲ, ಅದೇ ಇದೇ ಫಸ್ಟು ಇಲ್ಲಿ ಕೂರಿಸಿರೋದು. ಮಾಡ್ತಾಯಿದ್ರು, ಜೋರಾಗಿ ಮಾಡಿದ್ದು ಇದು ಫಸ್ಟು ಇಲ್ಲಿ. ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆಲ್ಲ ಲೈಟೆಲ್ಲ ಬಿಟ್ಟಿದ್ದಾರೆ. ಹುಡುಗರಿಗೆ ಸ್ಕೂಲ್ ರಜೆ ಇರೋದಕ್ಕೂ ಒಂಥರ ಊರಬ್ಬಕ್ಕೆ ಊರಿಂದ ಎಲ್ಲರೂ ಬರೋದಕ್ಕೂ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಜನ ತುಂಬಿ ತುಳುಕ್ತಾ ಇರ್ತಾರೆ ಎಲ್ಲ ಸ್ನೇಹಿತರೆ. ಹಬ್ಬ ಅಂದರೆ ಅದು ಕಳೆನೇ ಬೇರೆ ಬಿಡಿ, ಹಬ್ಬದ ಕಳೆನೇ ಬೇರೆ. ಹಬ್ಬ ಅಂದರೆ ಜಾತ್ರೆ ಅಂದರೆ ಅದ್ರ ಕಳೆನೇ ಬೇರೆ. ಇದು ಜಾತ್ರೆ ಹಬ್ಬ ಎರಡೂ. ಉದ್ದಕ್ಕೂ ಹಾಕ್ಬಿಟ್ಟಿದ್ದಾರೆ. ಮನೆ ತುಂಬ ಲೈಟ್ ನೋಡೋಕ್ಕೆ ಖುಷಿ. ನಾನು ಹೋಗುವಾಗ ದೇವ್ರಿಗೆ ಕೈ ಮುಕ್ಕೊಂಡು ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಹೊರಗಡೆ. ಬರುವಾಗ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವಾಗ ಪೂಜೆ ಮಾಡ್ತಾಯಿದ್ರು ದೇವ್ರದ್ದು, ತುಂಬ ಜನ ಇದ್ದರು, ವೀಡಿಯೋ ಮಾಡಲಿಲ್ಲ ಆಗ. ಈಗ ಹೋಗುವಾಗ ಈಗ ಬರುವಾಗ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸ್ನೇಹಿತರೆ. ನಿಮ್ಮ ಏರಿಯಾದಲ್ಲೂ ಹೀಗೆ ಅಣ್ಣಮ್ಮನ್ನ ಕೂರಿಸಿ ಮೆರವಣಿಗೆ 3ನೇ ದಿವಸಕ್ಕೆ ಮಂಗಳವಾರ ಬಿಡಲ್ಲ ಅನಿಸುತ್ತೆ. ಮೋಸ್ಟ್ಲಿ ದೇವ್ರೆತ್ತೋದು ಬುಧವಾರ ಇರಬೇಕು ಅನಿಸುತ್ತೆ. ಮಂಗಳವಾರನೇ ಮುಖ್ಯವಾಗಿ ಅಮ್ಮನ ಪೂಜೆ. ಮಂಗಳವಾರ 3 days ಆಗುತ್ತೆ, ಅವತ್ತೇನು ಎತ್ತಲ್ಲ. ಬುಧವಾರ ಮೆರವಣಿಗೆ. ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ನಮ್ಮ ಏರಿಯಾದ ಅಣ್ಣಮ್ಮ ಮಾರಮ್ಮ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಲೈಟ್ಸ್ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲಮ್ಮ ತಾಯಿ ದೇವ್ರ ದೇವಸ್ಥಾನ ತೋರಿಸ್ದೆ, ಮತ್ತು ಈಶ್ವರನ ದೇವಸ್ಥಾನ. ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ. ಇಲ್ಲಿವರೆಗೂ ಇಲ್ಲಿಂದ ಆ ಕಡೆಗೂ ಮಾಡಿದ್ದಾರೆ ಅಲಂಕಾರ ಎಲ್ಲ. ಇವಾಗ ಇಲ್ಲೊಂದು ದೇವ್ರ ಎದುರುಗಡೆ ಅದೊಂದು ತೋರಿಸ್ತೀನಿ. ಅದೊಂಥರ ಲೈಟ್ಸಲ್ಲೆಲ್ಲ ದೇವ್ರದ್ದು ಅಲಂಕಾರ ಮಾಡಿದರೆ ನೋಡೋಕ್ಕೆ ಒಂದು ಚೆಂದ ಅಲ್ಲ ಸ್ನೇಹಿತರೆ. ನೋಡ್ತಾಯಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಕಲರ್ ಲೈಟಲ್ಲಿ ದೇವ್ರನ್ನೇ ಡಿಸೈನ್ ಮಾಡಿರ್ತಾರಲ್ಲ, ಅದನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಸ್ನೇಹಿತರೆ. ನೋಡಿ ಇದು ಸರ್ಕಲ್ಲು, ನೇತಾಜಿ ಸರ್ಕಲ್ಲು. ಆಂಜನೇಯಂದು ಪ್ರತಿಮೆ ಇದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು. ಬಂದಿದ್ದೇನಕ್ಕೆ ಅಂದರೆ ಇಷ್ಟೊಂದು ವೀಡಿಯೋ ಮಾಡಿಕೊಂಡು ಇದೊಂದು ಸರ್ಕಲ್ದೊಂದು ಮಾಡಬೇಕಿತ್ತು. ಇಲ್ಲೂ ಲೈಟ್ಸು, ಇದು ನೇತಾಜಿ ಸರ್ಕಲ್ಲು. ಮತ್ತು ಆಂಜನೇಯಂದೊಂದು ಸ್ಟ್ಯಾಚ್ಯೂ ಫೋಟೋ ತೆಗಿಬೇಕಿತ್ತು, ಅದಕ್ಕೋಸ್ಕರ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸರ್ವೇ ಜನ ಸುಖಿನೋ ಬಂತು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.